ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಮಧುಗಿರಿ ತಾಲ್ಲೂಕಿನ ಜನತೆಗೆ ಮಧುಗಿರಿ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಶೇಖರ್ ಅವರು ವಿಶೇಷ ಸಂದೇಶ ನೀಡಿದ್ದಾರೆ. ಹಬ್ಬದ ಸಂಭ್ರಮದ ವೇಳೆ ಕೆಲವೆಡೆ ನಡೆಯುವ ಹೆಡ್ಡು ಇಸ್ಪೀಟು ಮತ್ತು ಜೂಜಾಟಗಳಂತಹ ಅಕ್ರಮ ಚಟುವಟಿಕೆಗಳು ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ರೈತ ಸಮುದಾಯಕ್ಕೆ ತೊಂದರೆ ಉಂಟುಮಾಡುತ್ತವೆ ಎಂದು ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧುಗಿರಿ ತಾಲ್ಲೂಕಿನಾದ್ಯಂತ ಹೆಡ್ಡು ಇಸ್ಪೀಟು ಹಾಗೂ ಜೂಜಾಟವನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾರೇ ಇಂತಹ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರೂ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಮತ್ತು ಸದುದ್ದೇಶದೊಂದಿಗೆ ಆಚರಿಸಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂತೆ ಪಿಎಸ್ಐ ಚಂದ್ರಶೇಖರ್ ಅವರು ಮನವಿ ಮಾಡಿದ್ದಾರೆ. ತಾಲೂಕಿನ ಎಲ್ಲ ಜನತೆಗೆ ಮುಂಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಮೂಲಕ ಮಧುಗಿರಿ ಪೊಲೀಸ್ ಠಾಣಾ ವತಿಯಿಂದ ಎಲ್ಲ ನಾಗರಿಕರಿಗೆ ತಿಳಿಪಡಿಸುವುದೇನೆಂದರೆ, ಈ ಒಂದು ಯುಗಾದಿ ಹಬ್ಬದಲ್ಲಿ ಯಾವುದೇ ರೀತಿಯ ಅಕ್ರಮವಾಗಿ ಜೂಜಾಟವನ್ನು ಆಡೋದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ನೀವು ಯಾವುದೇ ರೀತಿ ರಸ್ತೆ ಮೇಲೆ, ಬಂಡೆ ಮೇಲ್ಗಡೆ ಮತ್ತು ಶಾಮಿಯಾನಗಳನ್ನು ಹಾಕಿ ತೋಟದ ಮನೆಗಳಲ್ಲಿ, ಹಳೆಯ ಮನೆಗಳಲ್ಲಿ, ಶೆಡ್ಗಳಲ್ಲಿ ನೀವು ಯಾವುದೇ ರೀತಿ ಅಕ್ರಮವಾಗಿ ಜೂಜಾಟ, ಇಸ್ಪೀಟು, ಕೋಳಿ ಅಂಕ ಈ ರೀತಿಯ ಆಟಗಳನ್ನು ಆಡೋದು ಕಾನೂನು ಬಾಹಿರವಾಗಿದ್ದು ಇವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ದಯವಿಟ್ಟು ಆ ರೀತಿ ಯಾರಾದರೂ ಆಟ ಆಡಿ ಅಥವಾ ಏನಾದರೂ ಈ ಜೂಜಾಟದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂದರೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತೆ ಈ ಬಾರಿ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರೋನ್ ಕಣ್ಗಾವಲನ್ನು ಕೂಡ ಹಾಕೊಳ್ಳಲಾಗಿದೆ ಹಾಗೂ ಹೆಚ್ಚಿನ ಸಿಬ್ಬಂದಿಗಳನ್ನ ಈ ಅಕ್ರಮವನ್ನು ತಡೆಯಲಿಕ್ಕೋಸ್ಕರನೇ ಹೆಚ್ಚಿನ ಸಿಬ್ಬಂದಿಗಳನ್ನ ಕೂಡ ನಿಯೋಜಿಸಿ ಈ ಒಂದು ಅಕ್ರಮವನ್ನ ತಡೆಗಟ್ಟುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಅತ್ಯಂತ ಹೆಚ್ಚು ಸೂಕ್ಷ್ಮವಾಗಿ ಈ ಬಾರಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಒಂದು ಮನವಿ ಏನಂದ್ರೆ, ಯಾವುದೇ ರೀತಿಯ ಅಕ್ರಮ ಜೂಜಾಟಗಳಿಗೆ ಹೋಗದೆ ಮನೆಗಳಲ್ಲಿ ಈ ಒಂದು ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ, ಹಾಗಾಗಿ ನಿಮ್ಮಲ್ಲಿ ಹೊಸತನವನ್ನ ತರಲಿ, ಯಾವುದೇ ರೀತಿಯ ಅಕ್ರಮಗಳಲ್ಲಿ ಭಾಗಿಯಾಗದೆ ಹಬ್ಬವನ್ನ ಯಶಸ್ವಿಯಾಗಿ ಶಾಂತಿ ರೀತಿಯಿಂದ ಕುಟುಂಬದವರಿಗೆ ಆಚರಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ.